ಸಿಗಡಿ ಮೀನು ಮತ್ತೆ ಮೀನು ಸಿಎನ್ಜಿ ಗ್ಯಾಸ್ ದರ ಅಗ್ಗ ಮಿಡಲ್ ಕ್ಲಾಸ್ ಜನರಿಗೆ ಬಜೆಟ್ನಲ್ಲಿ ಬಂಪರ್ ಸಿಕ್ಕಿದೆ. ಚಪ್ಪಲಿ, ಬಟ್ಟೆ, ಔಷಧಿ, ಸೋಲಾರ್ನಲ್ಲಿ ಇಳಿಕೆ ಮಾಡಲಾಗಿದೆ. ಸೋಲಾರ್ ಅಂತಂದ್ರೆ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈ ಮನೆಗಳ ಮೇಲೆ ಸೋಲಾರನ್ನು ಅಳವಡಿಕೆ ಮಾಡ್ಕೊಂಡಿರ್ತಾರೆ. ಈಗ ನಾವೇನಾದರೂ ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾ ಇದ್ರೆ ಅದನ್ನು ನಾವು ನಿಲ್ಲಿಸ್ಬೋದು, ಸೋಲಾರನ್ನು ಅಳವಡಿಕೆ ಮಾಡ್ಕೊಳ್ಬೋದು. ಅದರ ಬೆಲೆಯನ್ನು ಈಗ ಇಳಿಕೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೊಸದಾಗಿ ಮನೆ ಕಟ್ಟಿಸ್ತಾ ಇರೋರ್ಗೂ ಕೂಡ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೋಲಾರ್ ಅಳವಡಿಕೆ ಮಾಡಿಕೊಂಡ್ರೆ ಸೊ ಅದು ಉಪಯುಕ್ತ ಆಗುತ್ತೆ. ಯಾವಾಗ ಬಿಸಿಲು ಇರುತ್ತೋ ಆವಾಗ ನೀರು ಕಾಯುತ್ತೆ. ಸೊ ಹಾಗಾಗಿ ನಾವು ಈ ಗ್ಯಾಸ್ ಗೀಸರ್ಗೆ ನಾವು ಅಳವಡಿಕೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಗ್ಯಾಸ್ ಗೀಸರಿಂದ ಏನೆಲ್ಲ ಆಗಿದೆ ಅನ್ನುವಂಥದ್ದು ಗೊತ್ತಿರುವಂತಹ ವಿಚಾರ. ಅದೇ ನಾವು ಸೋಲಾರನ್ನು ಯೂಸ್ ಮಾಡಿದ್ರೆ ಅದರಿಂದ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ, ಏನು ಸಮಸ್ಯೆಗಳು ಆಗೋದಿಲ್ಲ. ಅದರಲ್ಲೂ ಕೂಡ ಇಳಿಕೆಯನ್ನು ಮಾಡಲಾಗಿದೆ. ಅನಿವಾಸಿ ಭಾರತೀಯರ ಹೂಡಿಕೆ ಹೆಚ್ಚಳಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇವಿ ವಾಹನಗಳ ಬೆಲೆ ಇಳಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. 17 ಜೀವರಕ್ಷಕ ಔಷಧಗಳ ದರವನ್ನು ಇಲ್ಲಿ ಇಳಿಕೆ ಮಾಡಲಾಗಿದೆ. ಈ ಬಾರಿ ಬಜೆಟ್ನಲ್ಲಿ ಸೀರೆ, ಪ್ಯಾಂಟ್ ಮತ್ತು ಟಿ ಶರ್ಟ್ಗಳ ದರವನ್ನು ಇಳಿಕೆ ಮಾಡಲಾಗಿದೆ. ಈಗ ಒಂದು ಸೀರೆ ತೆಗೆದುಕೊಳ್ಬೇಕು ಅಂತಂದ್ರೂ ಯೋಚನೆ ಮಾಡಬೇಕಾಗಿತ್ತು, ಬೆಲೆ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲದ್ರ ಬೆಲೆ. ಸೀರೆನ ಮಿನಿಮಮ್ ಒಂದು 800 ಅಥವಾ 1000 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ತಾ ಇರೋರ್ಗೂ ಇದೊಂಥರ ಖುಷಿ ವಿಚಾರ. ಎಲ್ಲರೂ ಕೂಡ ಸಾವಿರಾರು ರೂಪಾಯಿ ಕೊಟ್ಟು ಸೀರೆಯನ್ನು ತಗೊಳ್ಳಲ್ಲ, ಯೋಚನೆ ಮಾಡ್ತಾರೆ ಏನಪ್ಪ ಇಷ್ಟೊಂದು ಆಗೋಗ್ಬಿಟ್ಟಿದೆ, ಒಂದು ಹಬ್ಬ ಹರಿದಿನ ಬಂದರೆ ಸೀರೆ ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ರು. ಈಗ ಅದರಲ್ಲೂ ಇಳಿಕೆಯಾಗಿದೆ. ಮತ್ತು ಈ ಟಿ ಶರ್ಟ್ಗಳ ದರ ಮುಂಚೆ ಎಲ್ಲ ಕಡಿಮೆ ಇರ್ತಾ ಇತ್ತು, ಯಾವಾಗ ಬೇಕೋ ಆವಾಗ ನಾವು ತೆಗೆದುಕೊಳ್ಳೋಣ ಅಂತ ಇತ್ತು ಮನಸ್ಥಿತಿ. ಬರೋ ಸಂಬಳದಲ್ಲಿ ಹೇಗೋ ಮೇಂಟೈನ್ ಮಾಡಬೇಕಲ್ಲ ಅಂತ ಹೇಳಿ ಇತ್ತು ಮನಸ್ಥಿತಿ. ಈಗ ಅದರಲ್ಲೂ ಕೂಡ ಈ ಟಿ ಶರ್ಟು ಮತ್ತು ಪ್ಯಾಂಟ್ಗಳ ಬೆಲೆಯಲ್ಲಿ ಇಳಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಮನ್ಸು ಮಾಡ್ತಾರೆ ಜನ. ಯಾವುದೋ ಒಂದು ಕಡೆ ಎಲ್ಲೋ ಒಂದು ಕಡೆ ಕೂಡಿಟ್ಕೊಂಡಿರ್ತಾರೆ, ಅದನ್ನು ಬೇಕಾದಾಗ ಯಾವಾಗ ಈ ಥರ ಬೆಲೆ ಇಳಿಕೆ ಆಗುತ್ತೋ ಆವಾಗ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಜಾಸ್ತಿ ಆಗುತ್ತೆ. ಬಟ್ಟೆ ಪರ್ಚೇಸಿಂಗ್ ಇನ್ಮೇಲೆ ಜಾಸ್ತಿ ಆಗುತ್ತೆ. ಮತ್ತು ಈಗ ಮದುವೆ ಮತ್ತು ಗೃಹ ಪ್ರವೇಶಗಳೆಲ್ಲವೂ ಕೂಡ ನಡೀತಾ ಇದೆ. ಮನೆಯಲ್ಲಿ ಬೇರೆ ಬೇರೆ ಪೂಜೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ದಿನಬಳಕೆ ವಸ್ತುಗಳ ಬೆಲೆ ಈ ರೀತಿಯಾಗಿ ಹೆಗ್ಗಾಗ್ಬಿಟ್ರೆ, ಚಿನ್ನ ಆಗ್ಬೋದು, ಬಟ್ಟೆ ಆಗ್ಬೋದು, ಈ ರೀತಿಯಾಗಿ ವಸ್ತು ಏರಿಕೆ ಆದಾಗ ಯೋಚನೆ ಮಾಡಬೇಕಾಗುತ್ತೆ, ಎಲ್ಲದರಲ್ಲೂ ಹಿಡಿತ ಮಾಡಬೇಕಾಗುತ್ತೆ. ಇದನ್ನು ತೆಗೆದುಕೊಂಡ್ರೆ ಅದು ಸಮಸ್ಯೆ ಆಗುತ್ತೆ, ಅದನ್ನು ತೆಗೆದುಕೊಂಡ್ರೆ ಇದು ಸಮಸ್ಯೆ ಆಗುತ್ತೆ ಅಂತ. ಈಗ